ನೋಡಿ, ಮೋದಿಯವರ ಮಿತವ್ಯಯ ಮಂತ್ರ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ. ಈ ಮಿತವ್ಯಯ ಮತ್ತು ಸಾರ್ವಜನಿಕ ಸಾರಿಗೆ ಬಳಕೆಗೆ ಮೋದಿ ಯಾವ ಕರೆ ಕೊಟ್ಟರಲ್ಲ, ಅದನ್ನು ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದೆ. ಬಿ ಜೆ ಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ ತನಕ ಮೆಟ್ರೋದಲ್ಲಿ ಹೋದರು. ಕುಂಬಳಗೌಡಿನಲ್ಲಿ ಪಕ್ಷದ ಕಾರ್ಯಕ್ರಮ ಇತ್ತು. ಆ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ಅವರು ಮೆಟ್ರೋದಲ್ಲಿ ಹೋದರು. ಈಗಾಗಲೇ ಅಶೋಕ್ ಅವರು ಹೇಳಿದ್ದಾರೆ, ವೆಹಿಕಲ್ಗಳ ಸಂಖ್ಯೆ ನಾವು ಕಡಿಮೆ ಮಾಡ್ತೀವಿ ಅಂತ. ರಾಜ್ಯಪಾಲರು ಹೇಳಿದ್ದಾಯಿತು. BJP ಅಥವಾ NDA ಆಡಳಿತದಲ್ಲಿರುವಂಥ 21 ರಾಜ್ಯಗಳ ನಾಯಕರುಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಕಾರ್ಯರೂಪಕ್ಕೂ ಕೂಡ ತಂದಿದ್ದಾರೆ. ಮೋದಿ ಸೇರಿದಂತೆ, ಅಮಿತ್ ಶಾ ಸೇರಿದಂತೆ ಬಹಳಷ್ಟು ಜನ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಈಗಾಗಲೇ ತಮ್ಮ ವಾಹನಗಳನ್ನು ಕಡಿತಗೊಳಿಸಿದ್ದಾರೆ, ಬೆಂಗಾವಲು ವಾಹನಗಳನ್ನು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈಗಾಗಲೇ ದೇಶದ ಜನತೆಗೊಂದು ಕರೆಯನ್ನು ನೀಡಿದ್ದಾರೆ. ಜಗತ್ತಿನ ಒಂಥರ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಮೇರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ, ಆ ಯುದ್ಧದ ಪರಿಣಾಮದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು, ಯಾವ ರೀತಿ ಆರ್ಥಿಕ ಸಂಕಷ್ಟ ಭಾರತವು ಒಳಗೊಂಡಂತೆ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಇದೆಲ್ಲದರ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಮಿತ ವ್ಯಯದ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ಗಂಭೀರವಾಗಿ ಮಾಡಬೇಕು. ಮತ್ತು ಸ್ವತಃ ಪ್ರಧಾನಮಂತ್ರಿಗಳೇ ತಾವು ತಮ್ಮ ಏನು ಪ್ರೋಟೋಕಾಲ್ ಇದೆ ಆ ವಾಹನಗಳನ್ನು ಕಡಿತಗೊಳಿಸಿರ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳ ಅಪೇಕ್ಷೆ ಮೇರೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಹ ಅದನ್ನು ಅನುಸರಿಸ್ತಾ ಇದ್ದಾರೆ. ಮತ್ತು ಇದು ಒಳ್ಳೆಯ ಚಿಂತನೆ.